ಹಾಗೂ ಡಾಲಿಗೆ ಕಂಗ್ರ್ಯಾಚುಲೇಷನ್ಸ್. ಕೋಟಿ ಸಿನಿಮಾ ಅದ್ಭುತವಾಗಿದೆ. ಆ್ಯಂಡ್ ಪರಮ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು, ಯಾಕಂದರೆ ಅವರು ಇಷ್ಟೊಂದು ಸೀರಿಯಲ್ನ ಕಥೆಗಳಾಗಲಿ ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ ಸಲೀಸಾಗಿ. ಅದು ತುಂಬ ಸೂಪರ್ ಹಿಟ್ ಆಗಿದೆ. ಹಾಗೆ ಕೋಟಿ ಕೂಡ ಒಂದು ಅವರ ಫಸ್ಟ್ ಪ್ರಯತ್ನ ಸಿನಿಮಾ ಆದರೆ ಎಷ್ಟು ಬ್ಯೂಟಿಫುಲ್ ಆಗಿ ಆ ಕಥೆನ ಹೇಳಿದ್ದಾರೆ ಅಂತಂದರೆ ಎಲ್ಲೂ ನಿಮಗೆ ಬೋರ್ ಆಗಲ್ಲ. ವೆರಿ ಇಂಟ್ರೆಸ್ಟಿಂಗ್, ಲಾಡ್ ಆಫ್ ಟರ್ನ್ಸ್, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರೋ ಕ್ಲೈಮ್ಯಾಕ್ಸ್ ಆ್ಯಂಡ್ ಇಡೀ ಸಿನಿಮಾದು ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲನೂ ನಂಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಕತೆ ಹೇಳೋ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲಾಗಿ ತುಂಬ ಬ್ಯೂಟಿಫುಲ್ ಆಗಿದೆ ಕೋಟಿನ ಆ್ಯಂಡ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್. ಸೊ ಮಿಸ್ ಮಾಡಿದೆ ಅದನ್ನ ನೋಡಿ. ಆ್ಯಂಡ್ ಅಮೇಝಿಂಗ್ ಪರ್ಫಾರ್ಮೆನ್ಸಸ್, ಡಾಲಿ, ಹೀರೋಯಿನ್ ರಮೇಶ್ ಅವರು ಎಲ್ಲರಿಗೂ ಅಮೇಝಿಂಗ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಆಲ್ ದ ಬೆಸ್ಟ್ ಪರಮ್ ಸರ್. ಕೋಟಿ ನಿಜವಾಗಲೂ ಒಂದು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ನಿರೂಪಿಸೋದಕ್ಕೆ ಒಂದು ಸಿನಿಮಾ ಮಾಡ್ದಂಗಿದೆ ಇದು. ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅದು ರೈಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ನಮ್ಮ ಪರಮ್ ಅವ್ರದ್ದು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಮತ್ತು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, ನೀವು ಯಾವ ಡಿಪಾರ್ಟ್ಮೆಂಟ್ ಕೇಳ್ತೀರಾ ಆರ್ಟ್ ಡೈರೆಕ್ಷನ್ನು ಎಲ್ಲವೂ ಕೂಡ ಸೂಪರ್ ಆಗಿದೆ. ಇಂಥ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವಂಥ ಸಿನಿಮಾ, ನಿಜವಾಗ್ಲೂ ಶ್ರೀಮಂತಗೊಳಿಸುವಂಥ ಸಿನಿಮಾ ಇದು. ತುಂಬ ಖುಷಿಯಾಯಿತು. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಕೋಟಿ, ಐ ಲವ್ ಯು. ತುಂಬಾ ಇಷ್ಟ ಆಯಿತು. ಹೌದು, ಈ ಮೂವಿಲಿ ಎಲ್ಲ ಇದೆ. ಸಸ್ಪೆನ್ಸ್ ಇದೆ, ರಿಲೇಷನ್ಶಿಪ್ ಇದೆ, ಆಮೇಲೆ ಲವ್, ಅಮ್ಮ ಮಗನ ಬಾಂಡಿಂಗ್ ಎಲ್ಲ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಒನ್ ಬಿಟ್ಟಲ್ಲಿ ಅಪ್ಪಂದು ಒಂದು ರೋಲ್ ಬಂತು, ದಟ್ ಇಸ್ ಆಲ್ಸೋ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರೋವರ್ ನನಗೆ ಬೇಸಿಕಲಿ ಏನು ತುಂಬ ಇಷ್ಟ ಆಯಿತು ಅಂತಂದರೆ ಎಷ್ಟು ನಿಯತ್ತಾಗಿರ್ಬೋದು ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಂಗ್ಸ್ಟರ್ಸಿಗೂ ತುಂಬ ಒಳ್ಳೆ ಮೆಸೇಜ್ ಕೂಡ. ಸೊ ತುಂಬ ಚೆನ್ನಾಗಿತ್ತು. ನೀವು ಎಲ್ಲರೂ ಮಿಸ್ ಮಾಡದೆ ಬಂದು ಈ ಮೂವಿನ ನೋಡಿ ಅಂತ ಕೇಳಕ್ಕೆ ಇಷ್ಟ. ಈಗಿನ ಜನ್ರೇಷನ್ಗೆ ಪಕ್ಕಾ ಸೂಟ್ ಆಗುತ್ತೆ. ಸೊ ನೀವು ಬಂದು ನೋಡಿ, ನಿಮಗೂ ಪಕ್ಕಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.